ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕ್ವಶನ್ ಟ್ರೇಡರ್ಗೆ ಸ್ವಾಗತ. ನಾವು ಚಾರ್ಟ್ ಟ್ರೇಡಿಂಗ್ ಸೆಷನ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವೀಗ ಥರ್ಡ್ ಪಾರ್ಟ್ ಅಲ್ಲಿ ಇದ್ದೀವಿ. ಅಂದ್ರೆ ಒಂದೊಂದೇ ಕ್ಯಾಂಡಲ್ಗಳನ್ನ ನೋಡ್ಕೊಂಡ್ ಬಂದ್ವಿ. ಫಸ್ಟ್ ಕ್ಯಾಂಡಲ್ ಅಂದ್ರೆ ಏನಂತ ನೋಡಿದ್ವಿ, ಅದರ ಓಪನ್, ಹೈ, ಲೋ, ಕ್ಲೋಸ್, ಅದು ಹೇಗೆ, ಯಾಕೆ ರೆಡ್ ಅಲ್ಲಿ ಇರುತ್ತೆ, ಯಾಕೆ ಗ್ರೀನ್ ಅಲ್ಲಿ ಇರುತ್ತೆ ಅನ್ನೋದೆಲ್ಲ ನಾವು ಫಸ್ಟ್ ಪಾರ್ಟ್ ಅಲ್ಲಿ ನೋಡಿದ್ದೀವಿ. ಅದಾದ್ಮೇಲಿಂದ ಸೆಕೆಂಡ್ ಪಾರ್ಟ್ ಅಲ್ಲಿ ನಮ್ಗೆ ಇರುವಂತಹ ದೊಡ್ಡ ಕ್ಯಾಂಡಲ್ ಸ್ಟ್ರೆಂತ್ ಇದೆಯಾ ಅಥವಾ ಡೋಜಿ ಕ್ಯಾಂಡಲ್ ಸ್ಟ್ರೆಂತ್ ಇದೆಯಾ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಸೊ ಯಾರೆಲ್ಲ 2 ವಿಡಿಯೋ ನೋಡಿರೋ ದಯವಿಟ್ಟು ನೋಡ್ಕೊಂಡ್ ಬನ್ನಿ. ಏನಾಗುತ್ತೆ ಅಂದ್ರೆ ನಾವೀಗ ಸ್ವಲ್ಪ ಮುಂದೆ ಮುಂದೆ ಹೋದಂಗೆ ಸ್ವಲ್ಪ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈಗ LKG UKG 1ನೇ ಕ್ಲಾಸ್ ಈ ರೀತಿ ಹೋದಂಗೆ ಆಗುತ್ತೆ. ಸೊ ಈಗ ನಾವು ಸ್ವಲ್ಪ ಮುಂದೆ ಹೋದಾಗ ನಿಮ್ಗೆ ಅದು ಹಳೇದು ನೋಡಿಲ್ಲ ಅಂದ್ರೆ ಮತ್ತೆ ತಿರ್ಗಾ ನಿಮ್ಗೆ ಕನ್ಫ್ಯೂಸ್ ಆಗಕ್ಕೆ ಶುರು ಆಗುತ್ತೆ. ಸೊ ನೀವು ಬೇಸಿಕ್ ಇಂದ ನೋಡ್ಕೊಂಡ್ ಬಂದ್ರಿ ಅಂತ ಆದ್ರೆ ಪಕ್ವಾಗಿ ನಿಮ್ಗೆ ಅರ್ಥ ಆಗಕ್ಕೆ ಸುಲಭ ಆಗುತ್ತೆ. ಓಕೆನಾ? ಸೊ ಇವತ್ತು ನಾವು ಪರ್ಟಿಕ್ಯುಲರ್ ಆಗಿ 2 ಕ್ಯಾಂಡಲ್ ಅನ್ನ ಕಂಪೇರ್ ಮಾಡಿಕೊಂಡು ನಾವು ಈಗ ಹೇಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡಕ್ ಶುರು ಮಾಡಿದೀವಿ. ಓಕೆನಾ? ಇದುವರೆಗೆ ನಾವು ಸಿಂಗಲ್ ಕ್ಯಾಂಡಲ್ ನೋಡಿದ್ವಿ. ಈಗ ಸಿಂಗಲ್ ಕ್ಯಾಂಡಲ್ಗಿಂತ ಈಗ ನಾವೀಗ 2 ಕ್ಯಾಂಡಲ್ ಅನ್ನ ಒಟ್ಟುಗೂಡಿಸಿ ನೋಡುವಂತಹ ವ್ಯವಸ್ಥೆ. ಸೊ ಆ ವಿಡಿಯೋದೊಳಗೆ ಹೋಗೋಣ, ಅದ್ರ ಫುಲ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಯ್ತು ಅಂತ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಓಕೆನಾ? ಸೊ ನಿಮ್ಮ ಯಾರೆಲ್ಲ ಬೇಸಿಕ್ ಟ್ರೇಡಿಂಗ್ ಕಲಿಬೇಕಂದಿದಾರೋ ಅವ್ರೆಲ್ಲರಿಗೂ ನೀವು ಚಾರ್ಟ್ ಟ್ರೇಡಿಂಗ್ ಅನ್ನ ಕಳಿಸಿಕೊಡಿ, ಸೊ ದಟ್ ಅವ್ರು ಚಾರ್ಟ್ ಟ್ರೇಡಿಂಗ್ ಅನ್ನ ಸುಲಭದಲ್ಲಿ ಮಾಡಲಿ. ಓಕೆನಾ? ಸೊ ಈಗ ಬನ್ನಿ ನಾವು ಕ್ಯಾಂಡಲ್ ಅನ್ನ ಕಲಿಯೋಣ. ಸೊ ಓಕೆ ಫ್ರೆಂಡ್ಸ್, ಈಗ ನಾವು ಇಲ್ಲಿ 2 ರೀತಿಯ ಕ್ಯಾಂಡಲ್ ಅನ್ನ ನೋಡ್ತಾ ಇದ್ದೀವಿ. ಏನು, ಒಂದು ರೆಡ್, ಇನ್ನೊಂದು ಗ್ರೀನು. ಇದೆರಡು ನೋಡಿದಾಗ ನಿಮ್ಗೆ ಏನ್ ಅರ್ಥ ಆಗುತ್ತೆ? ಏನೇನೋ ಹೆಸರುಗಳು ನೆನಪಾಗುತ್ತೆ, ಟ್ವಿಸರ್ ಬಾಟಮ್, ಟ್ವಿಸರ್ ಕ್ಯಾಂಡಲ್ಸ್, ಇದೆಲ್ಲ ಅರ್ಥ ಆಗುತ್ತೆ. ನೀವು ಹೆಸರ ಹಿಂದೆ ಹೋಗ್ಬೇಡಿ, ಕನ್ಫ್ಯೂಸ್ ಆಗಬೇಡಿ. ಇದರಲ್ಲಿ ಲಾಜಿಕ್ ಅನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಯಾಕೆಂದ್ರೆ ಲಾಜಿಕ್ ನಮ್ಗೆ ನೆನಪು ಉಳಿಯುತ್ತೆ, ಟ್ರೇಡಿಂಗ್ ಮಾಡಿದಾಗಲೂ ನಮ್ಗೆ ಅದು ಅರ್ಥ ಆಗುತ್ತೆ. ನೀವು ಕ್ಯಾಂಡಲ್ಸ್ ಗಳ ಬಗ್ಗೆ ನೋಡಕ್ ಶುರು ಮಾಡಿದ್ರಿ ಅಂತ ಆದ್ರೆ ನಿಮ್ಗೆ ಅದು ಅರ್ಥ ಆಗಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಕರೆಕ್ಟ್ ಅಲ್ವಾ? ಅದಕ್ಕೋಸ್ಕರ ನಾನು ಈ ರೀತಿ ಹೇಳ್ತಾ ಇದ್ದೀನಿ. ಈಗ ನೋಡಿ, ಸಿಂಪಲ್ ಆಗಿ ಕ್ಯಾಂಡಲ್ ಅಲ್ಲಿ ಏನಾಗುತ್ತೆ, ಈಗ ಇದರಲ್ಲಿ ಓಪನ್ ಇಲ್ಲಾಗಿದೆ. ಕರೆಕ್ಟಾ? ರೆಡ್ ಅಲ್ಲಿ ಓಪನ್ ಇಲ್ಲಾಗಿದೆ. ಇದು ಹೈ ವರೆಗೆ ಹೋಗಿತ್ತು, ಸರಿ. ಆಮೇಲೆ ಲೋ ವರೆಗೆ ಇಳಿದಿತ್ತು, ಕರೆಕ್ಟು. ಅದೇ ಕ್ಲೋಸ್ ಆದಾಗ ಇಲ್ಲಿ ಬಂದು ಕ್ಲೋಸ್ ಆಗಿದೆ. ಅಂದ್ರೆ ಏನಾಯ್ತು, ಇಲ್ಲಿ ಸೆಲ್ಲರ್ಸ್ ಗಳ ಪ್ರಾಮುಖ್ಯತೆ ಕಾಣ್ತಾ ಇದೆ. ಸೆಲ್ಲರ್ಸ್ ಗಳು ಏನ್ ಮಾಡಿದ್ದಾರೆ, ಸೆಲ್ಲರ್ಸ್ ಗಳು ಓಪನ್ ಮಾಡಿದ ಜಾಗದಿಂದ ಹೈ ಹೋಗ್ಲಿಕ್ಕೆ ಬಿಡದೇನೆ ಅದನ್ನ ಪ್ರೆಷರ್ ಹಾಕಿ ಕೆಳಗೆ ತಗೊಂಡ್ಬಂದಿದ್ದಾರೆ. ಇಲ್ಲಿ ಲೋ ವರೆಗೆ ತಗೊಂಡ್ಬಂದ್ರು. ಲೋ ವರೆಗೆ ತಗೊಂಡ್ಬಂದ್ರು ಸಹ ಇಲ್ಲಿ ಬೈಯರ್ಸ್ ಗಳು ಆಕ್ಟಿವೇಟ್ ಆದ್ರು. ಸೊ ಬೈಯರ್ಸ್ ಗಳು ಆಕ್ಟಿವೇಟ್ ಆಗಿ ಕೊನೆಗೆ ಕ್ಲೋಸಿಂಗ್ ಅನ್ನ ಇಲ್ಲಿಗೆ ಕಾಂಪ್ರಮೈಸ್ ಆದ್ರು ಇಬ್ರುವೆ. ಕರೆಕ್ಟ್ ಅಲ್ವಾ? ಸೊ ಏನಾಯ್ತು, ಓಪನ್ ಗಿಂತ ಕ್ಲೋಸ್ ಕೆಳಗಿದ್ದಾಗ ನಮ್ಗೆ ಆಟೋಮೆಟಿಕ್ ಆಗಿ ಕ್ಯಾಂಡಲ್ ರೆಡ್ ಆಗಿ ಕಾಣುತ್ತೆ. ಸರಿ, ಇದರ ಪ್ರಕಾರವಾಗಿ ಏನ್ ಹೇಳುತ್ತೆ, ಇದರ ಪ್ರಕಾರವಾಗಿ ಇಲ್ಲಿ ಸೆಲ್ಲರ್ಸ್ ಗಳ ಒಂದು ಕೋಟೆ. ಕರೆಕ್ಟ್? ಇದು ಸೆಲ್ಲರ್ಸ್ ಗಳ ಕೋಟೆ ಇದೆ ಅಂಡ್ ಇಲ್ಲಿ ಬೈಯರ್ಸ್ ಗಳ ಕೋಟೆ ಇದೆ ಅಂತ ನಮ್ಗೆ ಗೊತ್ತಾಯ್ತು. ಆದ್ರೆ ಇಮಿಡಿಯೇಟ್ ಆಗುವಂತಹ ನೆಕ್ಸ್ಟ್ ಕ್ಯಾಂಡಲ್ ನಿಮ್ಗೆ ಇದಕ್ಕೆ ಪುಷ್ಟಿಕರ ಕೊಡುತ್ತೆ. ಅಂದ್ರೆ ಒಂದ್ ಸ್ವಲ್ಪ ಅಡಿಷನಲ್ ಆಗಿ ಸಪೋರ್ಟಿವ್ ಆಗಿ ಕೊಡುತ್ತೆ. ಏನು ಕೊಡ್ತಾ ಇದೆ, ಇದು ಕ್ಯಾಂಡಲ್ ನೋಡಿದಾಗಲೇ ಗೊತ್ತಾಗುತ್ತೆ. ಇದೇನಾಗಿದೆ, ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಆಗಿದೆ. ಗ್ರೀನ್ ಕ್ಯಾಂಡಲ್ ಅಂದ್ರೆ ಏನಾಯ್ತು, ಓಪನ್ ಲೋನಲ್ಲಿ ಆಗಿದೆ. ಕರೆಕ್ಟಾ? ಅದಾದ್ಮೇಲಿಂದ ಕ್ಲೋಸು ಇಲ್ಲಾಗಿದೆ. ಇದು ಹೈ ವರೆಗೆ ಬಂದಿದೆ ಅಂಡ್ ಇದು ಲೋ. ಕರೆಕ್ಟ್ ಅಲ್ವಾ? ಅಂದ್ರೆ ಏನಾಯ್ತು, ಇಲ್ಲಿ ಕ್ಲೋಸ್ ಆದ ಜಾಗದಲ್ಲೇ ಮಾರ್ಕೆಟ್ ಇಲ್ಲಿ ಓಪನ್ ಆಗಿದೆ. ಓಪನ್ ಆಗ್ತಿದ್ದಂಗೆನೆ ಸೆಲ್ಲರ್ಸ್ ಗಳು ತಿರ್ಗಾ ಪ್ರೆಷರ್ ತಗೊಂಡ್ಬಂದು ಕೆಳಗೆ ತಗೊಂಡು ಹೋಗ್ಲಿಕ್ಕೆ. ಬಟ್ ಬೈಯರ್ಸ್ ಗಳು ಅವರ ಕೋಟೆಯನ್ನ ಬಿಟ್ಕೊಡ್ಲಿಲ್ಲ. ಅವ್ರು ತಿರ್ಗಾ ಮತ್ತೆ ಇಲ್ಲಿಂದ ಮೇಲೆ ತಗೊಂಡು ಹೋದ್ರು. ಎಲ್ಲಿವರೆಗೆ ತಗೊಂಡು ಹೋದ್ರು ಅಂದ್ರೆ ಓದ ಕ್ಯಾಂಡಲ್ ಅಲ್ಲಿ ಎಲ್ಲಿ ಅವ್ರು ಸ್ಟಾಪ್ ಮಾಡಿದ್ರು ಅದನ್ನ ಬ್ರೇಕ್ ಮಾಡಿ ತಗೊಂಡು ಹೋಗಿ ಮೇಲೆವರೆಗೆ ಹೋಗಿದ್ದಾರೆ, ಹೈವರೆಗೆ, ಅವರ ಕೋಟೆಯವರೆಗೆ ಹೋಗಿದ್ದಾರೆ. ಸೆಲ್ಲರ್ಸ್ ಗಳ ಒಂದು ಏನು ಭದ್ರ ಕೋಟೆ ಇತ್ತು ಅಲ್ಲಿವರೆಗೆ ಹೋಗಿದ್ದಾರೆ. ಆದ್ರೆ ಅಲ್ಲಿ ಅವರು ಹೋಗಕ್ ಬಿಡದೇನೆ ತಿರ್ಗಾ ವಾಪಸ್ ಇಲ್ಲಿಗೆ ಕರ್ಕೊಂಡ್ಬಂದು ಕ್ಲೋಸಿಂಗ್ ಅನ್ನ ಕಾಂಪ್ರಮೈಸ್ ಮಾಡಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಇದರಿಂದ ಏನ್ ಅರ್ಥ ಆಯ್ತು ಅಂತ ಹೇಳಿದ್ರೆ, 2 ಕಡೆನೂ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅರ್ಥ ಆಯ್ತು. ಕರೆಕ್ಟ್ ಅಲ್ವಾ? 2 ಜನ ಈಕ್ವಲ್ ಆಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಯಾಕೆ ಹೇಳ್ತಾ ಇದೀನಿ ಈಕ್ವಲ್ ಆಗಿದ್ದಾರೆ ಅಂತ ಹೇಳಿದ್ರೆ, ನಿಮ್ಗೆ ಕ್ಯಾಂಡಲ್ ಗಳ ಸ್ಟ್ರೆಂತ್ ನೋಡಿದಾಗ ಗೊತ್ತಾಗುತ್ತೆ. ಏನು ಕ್ಯಾಂಡಲ್ ಗಳ ಸ್ಟ್ರೆಂತ್? ಕ್ಯಾಂಡಲ್ ಗಳ ಉದ್ದ. ಕ್ಯಾಂಡಲ್ ಗಳ ಉದ್ದ ನೋಡಿ, ಅದು ಮೇನ್ ಆಗಿ ಅದರ ಬಾಡೀಸ್. ಈಗ ಉದ್ದಕ್ಕಿಂತ ಅದರ ಬಾಡಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ 2 ಈಕ್ವಲೆಂಟ್ ಆಗಿದೆ. ಅಂದ್ರೆ ಅಲ್ಲಿ ಪ್ರೆಷರ್ ಈಕ್ವಲ್ ಆಗಿ ಮೇಂಟೈನ್ ಆಗಿದೆ. ಅಂದ್ರೆ 2 ಕಡೆಯಿಂದ ಪ್ರೆಷರ್ ಬೀಳ್ತಾ ಇದೆ. ಸೊ ಈಗ ನಾವು ಹಂಗಾದ್ರೆ ಯಾವ ಡೈರೆಕ್ಷನ್ ಅಲ್ಲಿ ನೋಡ್ಬೇಕು ಮಾರ್ಕೆಟ್ ಅನ್ನ? ಈಗ ತುಂಬಾ ಜನ ಹೇಳ್ತಾರೆ, ಸರಿ ಇದು ರೆಡ್, ಇದು ಗ್ರೀನ್ ಇತ್ತು ಅಂತ ಹೇಳಿದ್ರೆ ನಾವು ಬೈಯಿಂಗ್ ಸೈಡ್ಗೆ ಹೋಗ್ಬೇಕು ಅಂತ. ಆದ್ರೆ ಏಕ್ದಮ್ ಬೈಯಿಂಗ್ ಹೋಗಲ್ಲ ಅದು. ಮಾರ್ಕೆಟ್ ಏಕ್ದಮ್ ಬೈಯಿಂಗ್ ಹೋಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮಾರ್ಕೆಟ್ ಅಲ್ಲಿ ಆಕ್ಚುಲ್ ಆಗಿ ನಮಗ್ ಗೊತ್ತಿರೋ ಹಾಗೆ ಒಂದು ಬೈಯರ್ಗಳಿದ್ದಾರೆ, ಇನ್ನೊಂದು ಸೆಲ್ಲರ್ಗಳಿದ್ದಾರೆ. ಆದ್ರೆ ಇನ್ನೊಂದು 3ನೇ ಟೈಪ್ ಆಫ್ ಜನ ಇದ್ದಾರೆ. ಯಾರಂದ್ರೆ ಸ್ಪೆಕ್ಯುಲೇಟರ್ಸ್, ಅಂದ್ರೆ ನೋಡುವವರು. ಅವರು ನೋಡ್ತಾ ಇರ್ತಾರೆ ಯಾರು ಗೆಲ್ತಾರೆ. ಇವರಿಬ್ರು ಯುದ್ಧ ಮಾಡ್ಕೊಳ್ತಿರ್ತಾರೆ.
ಇವ್ರು ಜಸ್ಟ್ ನೋಡ್ತಾ ಇರ್ತಾರೆ, ಸ್ಪೆಕ್ಯುಲೇಟರ್ಸ್ ನೋಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಯಾರು ಗೆದ್ರೋ ಅವರ ಪಕ್ಷಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಅಲ್ಲಿವರೆಗೆ ಅವ್ರು ಯಾವಾಗೂ ನಿಂತ್ಕೊಳ್ಳಲ್ಲ. ಕರೆಕ್ಟಾ? ಇದು ಒಂದು. ಮತ್ತೆ ಸೆಲ್ಲರ್ಸ್ಗಳು ಬೈಯರ್ಸ್ಗಳು ಯುದ್ಧ ಮಾಡ್ಕೊಳ್ತಾರೆ. ನೋಡಕ್ ನಮಗೂ ಯುದ್ಧ ಮಾಡ್ಕೊಂಡಂಗೆ ಕಾಣುತ್ತೆ. ಬಟ್ ಸಮ್ ಟೈಮ್ಸ್ ವೆನ್ ಅವರ ಕೋಟೆ ಮುರಿದೋಯ್ತು ಅಂತಷ್ಟೇ, ಕೋಟೆ ಮುರಿದೋಗ್ತಿದ್ದಂಗೆನೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಸೆಲ್ಲರ್ಸು ಬೈಯರ್ ತರ ತಿರುಗಿ ಬಿಡ್ತಾರೆ. ಅದೇ ತರ ಬೈಯರ್ಸು ಕೆಲವು ಸಲ ಸೆಲ್ಲರ್ ಕಡೆಗೆ ತಿರುಗ್ತಾರೆ. ಯಾಕೆಂದ್ರೆ ನೋಡಿ, ಮಾರ್ಕೆಟ್ ಅಲ್ಲಿ ಎಲ್ಲರೂ ದುಡ್ಡು ಮಾಡ್ಲಿಕ್ಕೆ ಹೊರಟಿರೋದು. ಕರೆಕ್ಟ್ ಅಲ್ಲ? ಯಾರು ಲಾಸ್ ಮಾಡ್ಕೊಳಕ್ ಹೊರಟಿದಲ್ಲ. ಸರ್ಟೆನ್ ಟೈಮ್ ವರೆಗೆ ಮೇಂಟೈನ್ ಮಾಡ್ತಾರೆ. ಸ್ಟಾಪ್ ಲಾಸ್ ಆಯ್ತು, ಇಲ್ಲ ಅವರ ಒಂದು ಪ್ರಭಾವ ಜಾಸ್ತಿ ಇದೆ ಅಂತ ಹೇಳಿದ ತಕ್ಷಣನೇ ಅವ್ರೊಟ್ಟಿಗೆ ಸೇರ್ಕೊಂಡ್ಬಿಡ್ತಾರೆ. ಹಾಗೆ ಸ್ಪೆಕ್ಯುಲೇಟ್ ಮಾಡ್ತಿದ್ದವರು ಸೇರ್ಕೊಳ್ತಾರೆ. ಅವಾಗ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಟೋಟಲಿ ಸಿನಾರಿಯೋ ಚೇಂಜ್ ಆಗುತ್ತೆ. ಸೊ ಸಿನಾರಿಯೋ ಚೇಂಜ್ ಆಗೋದ್ರಿಂದ ಇಲ್ಲೇನಾಗುತ್ತೆ ಇಂಥ ಕ್ಯಾಂಡಲ್ಗಳಲ್ಲಿ ಅಂದ್ರೆ, ನೀವು ಇದನ್ನೆಲ್ಲ ಏನ್ ಮಾಡ್ಬೇಕು, ನೀವು ನಾಳೆಯಿಂದ ಚಾರ್ಟ್ ಅಲ್ಲಿ ಅಬ್ಸರ್ವ್ ಮಾಡ್ಬೇಕು. ಈಗ ದೊಡ್ಡ ದೊಡ್ಡ ಟೈಮ್ ಫ್ರೇಮಲ್ಸ್ ಎಲ್ಲ ಅಬ್ಸರ್ವ್ ಮಾಡಿ, ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಚಿಕ್ಕ ಚಿಕ್ಕ ಟೈಮ್ ಫ್ರೇಮಲ್ಸ್ ನಿಮ್ಗೆ ಅಷ್ಟು ಗೊತ್ತಾಗಲ್ಲ. ಮತ್ತೆ ಒಬ್ರು ಕಮೆಂಟ್ ಅಲ್ಲಿ ಕೇಳಿದ್ರಿ, ಈ ಕ್ಯಾಂಡಲ್ಸ್ ಗಳ ಫಾರ್ಮೇಶನ್ ಎಲ್ಲಿ ಮುಖ್ಯ ಅಂತ. ಆಕ್ಚುಲ್ ಆಗಿ ಈ ಕ್ಯಾಂಡಲ್ಸ್ ಗಳ ಫಾರ್ಮೇಶನ್ ಪರ್ಟಿಕ್ಯುಲರ್ ಸಪೋರ್ಟು ಅಥವಾ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ಹತ್ರ ಇದು ವರ್ಕ್ ಆಗುತ್ತೆ. ಎಲ್ಲ ಕಡೆ ಈ ಕ್ಯಾಂಡಲ್ಗಳು ವರ್ಕ್ ಆಗಲ್ಲ. ನೀವು ಎಲ್ಲ ಕಡೆ ತಗೊಂಡು ಇಲ್ಲಿ ಗ್ರೀನ್ ಆಯ್ತು, ಇಲ್ಲಿ ರೆಡ್ ಆಯ್ತು, ಇಲ್ಲಿ ಹ್ಯಾಂಗಿಂಗ್ ಮ್ಯಾನು, ಇಲ್ಲಿ ಪಿನ್ ಬಾರು, ಇಲ್ಲಿ ಮಾರೋಬೋಸು ಆಗಲ್ಲ. ಪರ್ಟಿಕ್ಯುಲರ್ ಆಗಿರುವ ಕೆಲವು ಬೈ ಝೋನು ಅಥವಾ ಸಪೋರ್ಟು, ಅದೇ ತರ ಪರ್ಟಿಕ್ಯುಲರ್ ಸೆಲ್ ಝೋನು, ರೆಸಿಸ್ಟೆನ್ಸು ಈ ಜಾಗದಲ್ಲಿ ವರ್ಕ್ ಆಗುತ್ತೆ. ಎಲ್ಲ ಕಡೆಗೂ ಇದು ವರ್ಕ್ ಆಗಲ್ಲ. ಅಂಡ್ ಪರ್ಟಿಕ್ಯುಲರ್ ಟೈಮ್ ಫ್ರೇಮ್ಗೂ ವರ್ಕ್ ಆಗುತ್ತೆ. ಹೈಯರ್ ದ ಟೈಮ್ ಫ್ರೇಮ್ ಬೆಟರ್ ದ ರಿಸಲ್ಟ್ ಅಂತ ಹೇಳ್ತಾರೆ. ಹೈಯರ್ ಇರಬೇಕು, ಟೈಮ್ ಫ್ರೇಮು ಹೈಯರ್ ಇದ್ದಷ್ಟು ರಿಸಲ್ಟು ಬೆಟರ್ ಇರುತ್ತೆ. ಆಯ್ತಾ? ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ದೊಡ್ಡ ದೊಡ್ಡ ಟೈಮ್ ಫ್ರೇಮ್ ಅಲ್ಲಿ ಇನ್ಸ್ಟಿಟ್ಯೂಟ್ ಅವ್ರು ಪ್ಲೇ ಮಾಡೋದು. ರಿಟೇಲರ್ಗಳು ಮಾತ್ರ 1 ನಿಮಿಷ 2 ನಿಮಿಷ 3 ನಿಮಿಷ ಕ್ಯಾಂಡಲ್ ಇಡೋದು. ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಅವರು 1 ಅವರ್ 2 ಅವರ್ 1 ಡೇ 1 ವೀಕು ಈ ರೀತಿ ಎಲ್ಲ ಇಡ್ತಾರೆ. ಓಕೆನಾ? ಸೊ ಈಗ ನಾವು ನಮ್ಮ ವಿಷಯಕ್ಕೆ ಬರೋಣ. ಸೊ ಈಗ ಇಲ್ಲಿ ಏನಾಗುತ್ತೆ, ಈಗ ಅವರಿಬ್ಬರ ಒಂದು ಯುದ್ಧ ಕಾದಾಟ ಆಗ್ತಾ ಇರುತ್ತೆ. ಯುದ್ಧ ಕಾದಾಟ ಆಗ್ತಿದ್ದಂಗೆನೆ ಏಕದಮ್ ಮಾರ್ಕೆಟ್ ಹೋಗಲ್ಲ. ಮಾರ್ಕೆಟ್ ಏನ್ ಮಾಡುತ್ತೆ, ನೆಕ್ಸ್ಟ್ ಇಲ್ಲಿಂದ ಒಂದು ಫಾಲ್ ಬರುತ್ತೆ. ಓಕೆನಾ? ಅಂದ್ರೆ ಮತ್ತೆ ರಿವರ್ಸ್ ಬರುತ್ತೆ. ಇಲ್ಲಿ ಈಗ ಫಾರ್ಮೇಶನ್ ಆದ ನಂತರ ಇಲ್ಲಿ ರಿವರ್ಸ್ ಬರುತ್ತೆ. ಏನ್ ಮಾಡಿದ್ದಾರೆ ಇಲ್ಲಿ, ಅವರ ಒಂದು ಏನು ಭದ್ರ ಕೋಟೆ ಇತ್ತು ಅದನ್ನ ಬ್ರೇಕ್ ಮಾಡಿ ಇವರು ಕ್ಲೋಸ್ ಕೊಟ್ಟಿದ್ದಾರೆ. ಹಾಗಾಗಿ ಇವ್ರ ಬೈಯಿಂಗ್ ಸೈಡ್ ಅಲ್ಲಿ ಸ್ಟ್ರಾಂಗ್ ಇದೆ ಸರಿ, ಬಟ್ ಏಕ್ದಮ್ ಹೋಗಲ್ಲ. ಒಂದು ಸರ್ಟೇನ್ ಅಮೌಂಟ್ ಕೆಳಗೆ ಬರಬೇಕು. ಅದು ಎಲ್ಲಿವರೆಗೆ ಬರಬೇಕು ಅಂತ ನೋಡಿದ್ರೆ, ಈ 2 ಕ್ಯಾಂಡಲಿನ 50% ವರೆಗೆ. ನೀವು 2 ಕ್ಯಾಂಡಲಿನ ಅಳತೆ ಹಾಕಿ ನೋಡಿ, ಈ 2 ಕ್ಯಾಂಡಲಿನ 50% ವರೆಗೆ ಅವರು ತಿರ್ಗಾ ಬರ್ತಾರೆ, ಕಾಂಪ್ರಮೈಸ್ ಆಗ್ತಾರೆ. ನಾನು ಆವಾಗ ಹೇಳಿದಾಗೆ ಈ ಸ್ಪೆಕ್ಯುಲೇಟರ್ಸ್ಗಳು ಅಂದ್ರೆ ನೋಡ್ತಾ ಇರುವಂತ ಅಬ್ಸರ್ವ್ ಮಾಡ್ತಿದ್ದವರು ಸೇರ್ಕೊಳ್ತಾರೆ ಇಲ್ಲಿ. ಆಮೇಲೆ ಸೆಲ್ಲರ್ಸ್ಗಳು ಬೈಯರ್ಗಳಾಗಿ ಬದಲಾಗ್ತಾರೆ. ಸೊ ಇಬ್ರು ಸೇರ್ಕೊಂಡ ನಂತರ ಮಾರ್ಕೆಟ್ ಮತ್ತೆ ಮೇಲ್ ಬರುತ್ತೆ. ಆವಾಗ ಇದು ಹೈ ಬ್ರೇಕ್ ಆದ ನಂತರ ಮಾರ್ಕೆಟ್ ಚೆನ್ನಾಗಿ ಮೂವ್ ಕೊಡುತ್ತೆ. ಸೊ ಈಗ ನಾವೇನ್ ಮಾಡ್ಬಿಡ್ತೀವಿ, ಹರಿಬರಿಲಿ ತಗೊಳ್ತೀವಿ. ಅದೇನಾಗುತ್ತೆ, ಸಮ್ಟೈಮ್ಸ್ ನಮ್ಗೆ ಇದು ಬರೋ ಮುಂಚೆ, ಇದು ಕೆಳಗಡೆ ಬರೋ ಮುಂಚೆ ಜಸ್ಟ್ ಇಲ್ಲಿ ಓಪನ್ ಆಗುತ್ತೆ ಮಾರ್ಕೆಟ್. ಇಲ್ಲಿ ಓಪನ್ ಆಗ್ಬಿಟ್ಟು ಈ ರೀತಿ ಮೇಲ್ ಹೋಗುತ್ತೆ. ನಾವು ಏಕ್ದಮ್ ಇಲ್ಲಿ ಬ್ರೇಕ್ಔಟ್ ತಗೊಳಕ್ ಹೋಗ್ತೀವಿ. ಅದಾದ್ಮೇಲಿಂದ ಅದು ರೀಟೆಸ್ಟ್ ಇಳಿದಾಗ ನಾವು ಇಲ್ಲಿ ಟ್ರ್ಯಾಪ್ ಆಗ್ತೀವಿ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಫಸ್ಟ್ ಅದನ್ನ ಕೆಳಗೆ ಬರ್ಲಿಕ್ಕೆ ಬಿಡಬೇಕು. ಈ ರೀತಿ ಕ್ಯಾಂಡಲ್ ಫಾರ್ಮೇಶನ್ ಆಗ್ತಿದ್ದಂಗೆ ನೀವು ಕೆಳಗೆ ಬರ್ಲಿಕ್ಕೆ ಬಿಟ್ಟು ಮಿಡ್ ಲೈನ್ ವರೆಗೆ ಬಂದು ಸಪೋರ್ಟ್ ತಕೊಂಡು ಹೋದಾಗ, ನಿಮಗೆ ಧೈರ್ಯ ಬಂದಾಗ ನೀವು ಇಲ್ಲೇನೆ ಬೈ ಮಾಡಕ್ ಶುರು ಮಾಡ್ತೀರಿ. ಸ್ಟಾಪ್ ಲಾಸ್ ಈ ಕ್ಯಾಂಡಲ್ಗಿಂತ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಕೊಂಡು ಬೈ ಮಾಡಕ್ ಶುರು ಮಾಡ್ತೀರಿ. ಹೋಗ್ತಾ ಹೋಗ್ತಾ ನಿಮ್ಗೆ ಧೈರ್ಯ ಬರ್ಲಿಲ್ಲ, ಫಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ನೀವು ವೇಟ್ ಮಾಡಿ. ಒಂದ್ಸಲ ಅದು ಇಳಿದು ಆಮೇಲೆ ಹತ್ಬೇಕಾದ್ರೆ ನೀವು ಬ್ರೇಕ್ಔಟ್ ಟ್ರೈ ಮಾಡಿ. ಇಳಿದು ಹತ್ಬೇಕಾದ್ರೆ ಬ್ರೇಕ್ಔಟ್ ಟ್ರೈ ಮಾಡಿ. ಅವಾಗ ನಿಮ್ಗೆ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ಓಕೆ, ಇದು ಹಿಂಗಾಗಿ ಹೊರಟಾಗ ಚೆನ್ನಾಗಿ ಹೋಗ್ತಾನೆ, ಅದ್ರ ಮುಂಚೆ ನಾನು ತಗೊಬಾರ್ದು ಅನ್ನೋ ಒಂದು ಐಡಿಯಾ ಇತ್ತು ಅಂತ ಹೇಳಿದ್ರೆ ನೀವು ಹರಿಬರಿ ಮಾಡಿ ಟ್ರೇಡ್ಗೆ ಹೋಗಲ್ಲ. ಸೊ ಈ 2 ಕ್ಯಾಂಡಲ್ ನಿಮ್ಮ ಸ್ಟ್ರಾಂಗ್ನೆಸ್ ಕೊಡೋದು ಸತ್ಯ, ಬಟ್ ಅದ್ರಲ್ಲಿ ಎಂಟ್ರಿ ಮಾಡ್ಲಿಕ್ಕೆ ಅಂತೂ ಈ ರೀತಿ ಮೆಥಡಾಲಜಿಯನ್ನು ಯೂಸ್ ಮಾಡಬೇಕು. ಅಂಡ್ ಪರ್ಟಿಕ್ಯುಲರ್ಲಿ ಈ ಕ್ಯಾಂಡಲ್ಗಳು ಕರೆಕ್ಟ್ ಆಗಿರೋ ಸಪೋರ್ಟ್ ರೆಸಿಸ್ಟೆನ್ಸ್ ಜಾಗದಲ್ಲಿ ಆಗಿರಬೇಕು. ಅಂಡ್ ಪರ್ಟಿಕ್ಯುಲರ್ ಟೈಮ್ ಫ್ರೇಮ್ಸ್ ಅಲ್ಲಿ ಆಗಬೇಕು. ಚಿಕ್ಕ ಟೈಮ್ ಫ್ರೇಮ್ಸ್ ಅಲ್ಲಿ ಅಷ್ಟು ಪ್ರಭಾವ ಇರಲ್ಲ. ಒಂದು ಚಿಕ್ಕ ಟೈಮ್ ಫ್ರೇಮ್ ಅಲ್ಲಿ ಅದಕ್ಕೆ ಇರೋದೇ ಕ್ಯಾಂಡಲ್ ಸ್ಟ್ರೆಂತ್ 10 ಪಾಯಿಂಟ್ಸ್ ಇದ್ರೆ ಅದು ಇನ್ನು ಎಷ್ಟು ಹೋಗುತ್ತೆ ಹೇಳಿ? ಹೋಗಲ್ಲ. ಅದೇ ದೊಡ್ಡ ಕ್ಯಾಂಡಲ್ ಇದ್ರ ಸ್ಟ್ರೆಂತ್ ತುಂಬಾ ಜಾಸ್ತಿ ಇರೋದ್ರಿಂದ ಅದು ಮೂವ್ಮೆಂಟ್ ಚೆನ್ನಾಗೇ ಬರುತ್ತೆ. ಓಕೆನಾ? ಸೊ ಇದು ಇವತ್ತಿನ ಈ ಒಂದು 2 ಕ್ಯಾಂಡಲ್ನ ಯೂಸ್ ಮಾಡಿ ಮಾಡುವಂತಹ ವಿಚಾರ.
ಇದ್ರ ಜೊತೆಗೆ ಇನ್ನೂ 2-3 ಕ್ಯಾಂಡಲ್ಗಳನ್ನ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡೋದು ಹೇಗೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಬಟನ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಆ್ಯಂಡ್ ಇದನ್ನ ನಿಜವಾಗ್ಲೂ ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ, ನಿಮ್ಮ ಚಾರ್ಟಲ್ಲಿ ತೆಗೆದು ಓಪನ್ ಮಾಡಿ ನೋಡಿ, ನಿಮ್ಗೆ ಆ ಚಾರ್ಟ್ ಅರ್ಥ ಆಗಕ್ಕೆ ಶುರು ಆಗುತ್ತೆ. ಆವಾಗ ನಿಮ್ಮಲ್ಲಿ ಒಂದು ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ಆ ಕಾನ್ಫಿಡೆಂಟ್ ಇಂದ ನೀವು ಸ್ಟ್ರಾಂಗ್ ಆಗಿ ಟ್ರೇಡ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.